Hi, hello, welcome back to my channel ರಿದಾನ್ ವ್ಲಾಗ್ಸ್. ಸೊ ಫೈನಲಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕದೊಳಗೆ ನಮ್ಮ ಆ, ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಏನಪ್ಪ ಇದು ಸ್ಕೀಮ್ಗಳನ್ನ ಮಾಡಿಕೊಂಡು ಓಟುಗಳನ್ನ ಜಾಸ್ತಿ ಮಾಡ್ಕೊಂಡು ಗೆದ್ದರು. ಓಕೆ ಮಾಡಕ್ಕೆ ಕುಂತಾರೆ, ಇನ್ನೊಂದು 2 ವರ್ಷ ಐತಿ ಮಾಡಲಿ. ಬಟ್ ಸ್ವಲ್ಪ ಜನಕ್ಕೆ ಅದರಿಂದ ಇನ್ನೂ ಖುಷಿ ಇಲ್ಲ, ಮತ್ತು ಇನ್ನೂ ಅದ್ರ ಸ್ವಲ್ಪ ಜನಕ್ಕೆ ವೇಸ್ಟ್ ಅನ್ನಿಸ್ತೈತಿ. ಇನ್ನೊಂದು ಸ್ವಲ್ಪ ಜನಕ್ಕೆ ಏನು ಹೇಳೋದು ಗೊತ್ತಾಗವಲ್ದು, ನನಗೂ ಕನ್ಫ್ಯೂಷನ್ ಆಗಿದ್ದೀನಿ. ಸೊ ಅದೇ ರೀತಿ ತಮಿಳ್ನಾಡೊಳಗೆ ವಿಜಯ್ ದಳಪತಿ ಸರ್ದು ಒಂದು ಏನೋ ಈ ಥರ ಸ್ಕೀಮ್ ಐತಿ. ಇವೆಲ್ಲ ಹಿಂಗೆ ಸ್ಕೀಮ್ ಮಾಡ್ಕೊಂಡು ಗೆದ್ದು ಬಿಟ್ರೆ ದೇಶ ಉದ್ಧಾರಕ್ಕೆ ಮಾಡ್ತಾರೋ ಏನು, ಜನಕ್ಕೆ ಈ ಥರ ಆಸೆಗಳ್ನ ತೋರಿಸಿ ಇವ್ರು ಗೆದ್ದು ತಮ್ಮ ಒಂದು ಸ್ಥಾನ ಒಂದು 5 ವರ್ಷ ಎಲ್ಲ ಆಡಳಿತ ಮಾಡಿ ಹೋಗಕ್ಕೆ ಮಾಡ್ತಾರೋ. ಟೋಟಲಿ ಕನ್ಫ್ಯೂಷನ್. ದಯವಿಟ್ಟು ನಿಮಗೆ ಯಾರಿಗಾರ ಇದ್ರ ಬಗ್ಗೆ ನಾಲೆಜ್ ಇರೋರು ಒಂದು ಸ್ವಲ್ಪ ನನಗೆ ಕಮೆಂಟ್ ಮಾಡಿರಿ. ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕಾಗೈತಿ. ಬಿಕಾಸ್ ನಾನು ಯಾವುದೋ ವಿಡಿಯೋ ಹಾಕಿದ್ರು ಎಂಟರ್ಟೈನ್ಮೆಂಟ್ ಅಂತ ವಿಡಿಯೋ ಹಾಕ್ತಿದ್ದೆ. ಏನಪ್ಪ ಗಿಲ್ಲಿಯವ್ರ ಬಗ್ಗೆ, ಇಲ್ಲ ಸಮ್ ಎಂಟರ್ಟೈನ್ಮೆಂಟ್ ಸೆಲೆಬ್ರಿಟೀಸ್ ಬಗ್ಗೆ, ಇಲ್ಲ ಯಾವುದೋ ಒಂದು ವಿಷಯದ ಬಗ್ಗೆ ನಾರ್ಮಲ್ ವ್ಲಾಗ್ಸ್ ರೂಟೀನ್ಸ್ ಎಲ್ಲ ಹಾಕ್ತೀನಿ. ಬಟ್ ಒಮ್ಮೊಮ್ಮೆ ನಮಗೆ ಈ ಥರ ಒಂದು ಏನೋ ಭಾಳ ಜಾಸ್ತಿ ಇನ್ಸ್ಟಾಗ್ರಾಮ್ ಫೀಡ್ಸ್ ಒಳಗೆ ಇದೇ ಥರ ಬಂದಾಗ ಏನಾಗುತ್ತೆ, ಒಂಥರ ಬೇಜಾರಾಗುತ್ತೆ. ಈ ಎಲ್ಲ ಸ್ಕೀಮ್ಗಳ್ನ ಮಾಡೋಕೆ ಈ ಥರ ಅಲಾವ್ ಮಾಡಬಾರ್ದು ಅಂತ ಹೇಳ್ತೀನಿ. ಯಾಕಂತಂದ್ರೆ ಜನ ಆ ಆಸೆಗೆ ಬಿದ್ದು ಓಟ್ ಹಾಕ್ತಾರೆ ಖರೆ. ಎಷ್ಟು 5 ವರ್ಷ ಕೊಡ್ತೇನೆ ಅಂತೇಳಿ ಶೋರೂ ಇರೋಂಗಿಲ್ಲ. ಯಾಕಂದ್ರೆ ಸಡನ್ಲಿ ಚೇಂಜು ಹಾಕ್ತಾರೆ. ಯಾಕಂದ್ರೆ ಈಗ ನೋಡಿರಿ, ಆಲ್ರೆಡಿ ಸೆಂಟ್ರಲ್ನಿಂದ 5 kg ಬರಾಕೊಂತಿತ್ತು. ಇವ್ರು 5 kg ಕೊಡ್ತೇನೆ ಅಂತ ಹೇಳಿ ಅಕ್ಕಿ ಹೇಳಿದ್ರೆ, ಬಟ್ ಸ್ಟಿಲ್ ಅದು ಸಿಗೋವಲ್ದಂತ ಸ್ವಲ್ಪ ಜನಕ್ಕೆ. ಮತ್ತು ಅದು 2,000 ರೂಪಾಯಿನೂ ಸಿಗೋವಲ್ದಂತ. ಒಂದು ಸ್ವಲ್ಪ ನಡು ಸ್ಕ್ಯಾಮ್ ಆಗಿತ್ತು. ಯಾರೋ ಮಿಡ್ಲಿದ್ದವ್ರು ಅದನ್ನು ದುಡ್ಡು ತಿಂದುಬಿಟ್ಟಾರ. ನನಗೂ ಶೋರ್ ಅದು 100% ಗೊತ್ತಿಲ್ಲ. ಬಟ್ ಎಷ್ಟೋ ಜನಕ್ಕೆ ಬರೋದು ಸ್ಟಾಪ್ ಆಗೈತೆ ಅಂತ ಒಂದು ಸ್ವಲ್ಪ ಜನ ಹೇಳ್ತಾರೆ. ಅದು ನಾನು ಒಪ್ಕೋತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಸ್ವಲ್ಪ ಈ ಥರ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಗೆಲ್ಲಕ್ಕೆ ಜನಕ್ಕೆ ಆಸೆಗೆ ಬೀಳಲಿ ಅಂಥೇಳಿ ಈ ಥರ ಒಂದು ಸ್ಕೀಮ್ ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನಮ್ಮ ಜನಕ್ಕೆ ಅದ್ರ ಬಗ್ಗೆ ಅರಿವಾಗವಲ್ದು. ನಮ್ಮ ದೇಶ, ಧರ್ಮ, ನಮ್ಮ ಒಂದು ಹಕ್ಕುಗಳಿಗೋಸ್ಕರ ನಾವು ರಾಜಕೀಯದವ್ರು ಗೆಲ್ಲಿಸ್ತೀವಿ. ಬಟ್ ಅವ್ರು ಏನು ಮಾಡ್ತಾರೆ, ಈ ಥರ ಒಂದು ಏನಪ್ಪ ಸ್ಕೀಮ್ಗಳ್ನ ಮಾಡಿ ಈಸಿಯಾಗಿ ಗೆದ್ದು ಬಿಡ್ತಾರೆ. ಬಟ್ ಆಮೇಲೆ ನೀವು ಕೇಳಕ್ಕೆ ಹೋಗ್ರಿ, ಮರ್ಯಾದೆ ಇರೋಂಗಿಲ್ಲ. ಸೊ ಅದಕ್ಕೆ ದಯವಿಟ್ಟು ಓಟ್ ಹಾಕೋಬೇಕಾದ್ರೆ ದಯವಿಟ್ಟು ವಿಚಾರ ಮಾಡಿ ಓಟ್ ಹಾಕ್ರಿ. ಒಂದು ಎರಡನೇದ್ದು, ನಾನು ಯಾವುದೋ ಒಂದು ಪಕ್ಷದ ಪರವಾಗಿ ಮಾತಾಡೋಕ್ಕಂತಿಲ್ಲ. ಯಾವುದೋ ಪಕ್ಷ ಬರಲಿ, ಅದು ಹೆಂಗಪ್ಪ ಅಂದ್ರೆ ಜನಕ್ಕೆ ಅನಿಸಿರ್ಬೇಕು. ಅಟ್ಲೀಸ್ಟ್ 100% ಅಲ್ಲ, ಒಂದು ಹಿಂದೆ ಇರೋ ಒಂದು ಪಕ್ಷದಕ್ಕಿಂತ ಈ ಪಕ್ಷ ಬೆಟ್ರ್ ಕೆಲಸ ಮಾಡೋದೈತಿ, ಬೆಟರ್ ಐತಿ ಅಂತಂದು. ಫಾರ್ ಎಕ್ಸಾಂಪಲ್, ನಮ್ಮ ಹುಬ್ಳಿನ ಇಷ್ಟು ಸತ್ಯಾನಾಶ ಹೋಗೈತೆ ಅಂತಂದ್ರೆ ಏನೂ ಅದ್ರಾಗ ಉಳ್ದೇ ಇಲ್ಲ. ಯಾರಿಗಾರ ನಮ್ಮ ಊರು ಹುಬ್ಳಿ ಅಂತ ಹೇಳಿದ್ರೂ ನಮಗೆ ವಿಚಿತ್ರ ಆಗೈತಿ. ಹೇಳಕ್ಕಷ್ಟ ದೊಡ್ಡ ನೇಮ್, ಹೇಳಕ್ಕಷ್ಟ ದೊಡ್ಡ ಬ್ರ್ಯಾಂಡ್. ಬಟ್ ಒಳಗೆ ಬಂದು ಅಡ್ಡಾಡಿದ್ರೆ ಇದ್ರ ಬಗ್ಗೆ ಏನೋ ಒಂದು ಕೇಳಿದ್ದೆ, ಬಟ್ ಹೋಪ್ಸ್ ಎಕ್ಸೆಪ್ಟೇಷನ್ಸ್ ಕಳ್ಕೊಂಡ್ಬಿಡ್ತಾರೆ. ಸೊ ಆ ರೀತಿ ನಮ್ಮದೊಂದು ರಾಜಕೀಯದೊಂದು ಜನನೂ ಹಂಗೆ ಆಗ್ಬಿಟ್ಟಾರೆ. ಕೇಳೋದೆಲ್ಲ ದೊಡ್ಡದು, ಹೇಳೋದು ದೊಡ್ಡದು, ಬಟ್ ಅದು ಯಾರು ಅನುಭವಿಸ್ತಿರ್ತಾರಲ್ಲ ಅದು ಅವ್ರಿಗೆ ಗೊತ್ತು. ಸೊ ಇನ್ನೂ ಏನೇನು ಕತೆ ಐತಿ ಗೊತ್ತಿಲ್ಲ. ಯುದ್ಧ ಬೇರೆ ನಡೆದೈತಿ. ಟೋಟಲಿ ಕನ್ಫ್ಯೂಷನ್. ಯಾವುದ್ರ ಬಗ್ಗೆ ಮಾತಾಡಿದ್ರೆ ಏನು, ಯಾರಿಗೆ ಹೋಗಿ ಎಲ್ಲಿ ಎಫೆಕ್ಟ್ ಆಗುತ್ತೆ, ಅದರಿಂದ ನಮಗೆ ಮತ್ತು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ರೀತಿಯಿಂದ ನಾವು ಮಾತಾಡಬೇಕಾಗ್ತೈತಿ. ಬಟ್ ಅನಿಸಿದ್ದನ್ನಾದರೂ ಹೇಳುವಂಥ ಒಂದು ಕೆಪಾಸಿಟಿ ಇರಬೇಕು. ಅದ್ರ ಸಂಬಂಧ ನಾನೊಂದು ಈ ವಿಡಿಯೋ ಮಾಡಾವಂತೇನೆ ರೀ. ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಹಂಗೆ ನಿಮಗೂ ನನಗೆ ಆ ಥರ ನಂತರ ನಿಮ್ಗೆ ಏನು ಅನಿಸಿದ್ರೆ ಕಮೆಂಟ್ ಮಾಡಿರಿ. ಇನ್ನೂ ಇದೇ ಥರ ವಿಚಾರಗಳು, ಇದೇ ಥರ ಒಂದು ನಮ್ಮ ರಾಜಕೀಯದ ಬಗ್ಗೆ ಆಯ್ತು, ನಮ್ಮ ಸೋಷಿಯಲ್ ಬಗ್ಗೆ ಆಯ್ತು, ಇದೇ ಥರ ವಿಡಿಯೋ ಮಾಡೋನು. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಮತ್ತು ಸಿಗೋಣ ರೀ ನೆಕ್ಸ್ಟ್ ವ್ಲಾಗ್ ಒಳಗೆ. ಥ್ಯಾಂಕ್ ಯು ಸೊ ಮಚ್.